ಹೆಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ವಿಶೇಷವಾಗಿ ಸಿಕ್ಕಿರುವಂಥ ಒಂದು ಅತಿಥಿ ಅಂತ ಹೇಳ್ಬೋದು. ಇವರು ಸುಧೀರ್ ಅವರ ಮುದ್ದಿನ ಮಡದಿ, ತರುಣ್ ಅದೇ ರೀತಿ ಕಿಶೋರ್ ಅವರ ಮುದ್ದಿನ ಅಮ್ಮ, ಸೋನಲ್ ಅವರ ಮುದ್ದಿನ ಅತ್ತೆ ಅಂತ ಹೇಳುವಾಗಲೇ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು ಯಾರು ಅಂತ ಹೇಳಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಮಾಲ್ತಿ ಅಮ್ಮ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಅಮ್ಮ, ಹೇಗಿದ್ದೀರಾ? ನಮಸ್ತೆ, ಎಲ್ರಿಗೂ ನಮಸ್ತೆ. ಹೇಳಿಮ್ಮ. ಮತ್ತು ನಾನು ಮೊದಲೇ ಹೇಳಿದೆ, ತರುಣ್ ಅವರ ಮುದ್ದಿನ ಅಮ್ಮ, ಸೋನಲ್ ಅವರ ಮುದ್ದಿನ ಅತ್ತೆ ಅಂತ. ಸತ್ಯ, ಅದರಲ್ಲಿ ಡೌಟೇ ಇಲ್ಲ. ನವದಂಪತಿ ಹೊಸ ಜೋಡಿಗಳು ಮನೇಲಿದ್ದಾರೆ. ಯಾವ ರೀತಿ ಇದೆ ಮನೆಯ ವಾತಾವರಣ ಎಲ್ಲ? ಏನು, ಅವನು ತರುಣಿಗೆ 3 ಪಿಕ್ಚರ್ ಮಾಡ್ತಾ ಇದ್ದಾನೆ. ಸೊ ಆ ಪಿಕ್ಚರಲ್ಲಿ ಅವನು ಬ್ಯುಸಿಯಾಗಿರ್ತಾನೆ. ನಮಗೆ ಮೊದಲು ದುಡಿಮೆ, ನಮ್ಮದು ಜೀವನನೇ ಚಿತ್ರರಂಗ. ಸೊ ಅದು ಅಂತ ಫಸ್ಟ್ ಬೆಳಗಿನ ಸಂಜೆವರೆಗೂ ಹೋಗ್ತಾನೆ. ಇವಳು ಶೂಟಿಂಗ್, ಇವಳಿಗೆ ಒಂದು 3-4 ಪಿಕ್ಚರ್ ಇದ್ದಾವೆ ಸೋನಲ್ಗೆ. ಅವಳು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾರೆ. ಸಂಜೆ ಇಬ್ಬರು ಜೊತೇಲಿ ಇರ್ತಾರೆ. ಸಂಡೇ ಏನಾರು ಸಿಕ್ಕಿದ್ರೆ, ಅದು ನಮ್ಮ ತರುಣಿಗೆ ಭಾಳ ಒಳ್ಳೆ ಮೂಡಿದ್ರೆ ಹೊರಗಡೆ ಹೋಗಿ ಬರ್ತಾರೆ, ಇಲ್ಲಾಂದ್ರೆ ಮನೆಯಲ್ಲೇ ಇರ್ತಾರೆ. ಓಕೆ, ಈಗ ತರುಣ್ ಅವ್ರ ಬಗ್ಗೆ ಹೇಳಿದ್ರಿ ನೀವು, ಫಿಲ್ಮನ್ನೇ ಜೀವ ಅಂತ ಹೇಳಿ ಅಂದ್ಕೊಂಡಿರುವಂಥವ್ರು. ಸೋನಲ್ ಮತ್ತು ಅತ್ತೆ ಬಾಂಧವ್ಯ ಯಾವ ರೀತಿ ಇದೆ? ನಮಗೆ ಹೆಣ್ಮಕ್ಳು ಇಲ್ವಲ್ಲ, ಸೊ ಅವಳೇ ನಮ್ಮ ಮಗಳು ಅಂತ. ನಮ್ಮ ದೊಡ್ಡ ಸೊಸೆ ಆದರೂ ಅಷ್ಟೇ, ನಮ್ಮ ಚಿಕ್ಕ ಸೊಸೆ ಆದರೂ ಅಷ್ಟೇ, ಇಬ್ಬರು ನಮ್ಗೆ ಹೆಣ್ಮಕ್ಳೆಲ್ಲ ಆ ಕೊರತೆನ ಇವ್ರು ಕಮ್ಮಿ ಮಾಡಿದ್ದಾರೆ ಅಂತ ನಮ್ಗೆ ಖುಷಿ. ಓಕೆ, ಫ್ರೀ ಟೈಮಲ್ಲೆಲ್ಲ ಸೋನಲ್ ಅವ್ರು ಹೇಗೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡೋದಿದೆಯಾ? ಅತ್ತೆಗೆ ಹೆಲ್ಪ್ ಮಾಡೋದಿದೆಯಾ? ಇಲ್ಲ, ನಮ್ಮ ಮನೇಲಿ ಅಡುಗೆಯವರೇ ಇದ್ದಾರೆ. ಅಡುಗೆಯವ್ರ ಜೊತೆಲಿ ನಾನು ಹೆಲ್ಪ್ ಮಾಡ್ತೀನಿ. ಸೊ ಅವರು ಅಮ್ಮ ಅದೇನು ಇದೇನು, ಪಾಪ ಅವ್ರು ಮಂಗಳೂರು ಕಡೆಯವರಲ್ಲ, ಏನು ಅವ್ರಿಗೆ ಮೀನು ಅಡುಗೆ ಅದೆಲ್ಲ ಬರುತ್ತೆ. ನಾವು ಮೀನು ಅಷ್ಟು ತಿನ್ನೋದಿಲ್ಲ, ನಮಗೆ ನಾನ್ ವೆಜ್ ಅಷ್ಟು ಇಷ್ಟ. ನಮ್ಮ ತರುಣಿಗೆ ಏನು ಇಷ್ಟ ಅಂತ ಗೊತ್ತಲ್ಲ, ಸ್ವಲ್ಪ ನಾನೇ ನಿಂತು ಮಾಡ್ತಾ ಇರ್ತೀನಿ, ಅವಳು ನೋಡ್ತಾ ಇರ್ತಾಳೆ. ಅವ್ರ ಯಜಮಾನ್ರಿಗೆ ಬೆಳಗ್ಗೆ ಎದ್ದು ಜ್ಯೂಸ್ ಮಾಡಿಕೊಡ್ತಾಳೆ. ಓಕೆ, ನೀವು ಸೋನಲ್ ಅವರು ಮಂಗಳೂರವರು ಅಂತ ಗೊತ್ತಿದೆ, ನೀವೇನಾದರೂ ತುಳು ಕಲೀಲಿಕ್ಕೆ ಟ್ರೈ ಮಾಡಿದ್ದಿದ್ಯಾ? ನನಗೆ ತುಳು ಒಂಚೂರು ಬರುತ್ತೆ. ನಾ ತುಳು ನಾಟಕದಲ್ಲೇ ಪಾರ್ಟ್ ಮಾಡಿದ್ದೆ. ಎಂಚೋಲ್ಲರ್ ಈರು ಒಂಜು ಪಾತಿರ ಕೇಂಡಿ ಜರತ್ತೆ ದಾದಕ್ಕೆ ನೋಡಿ ಆನಿರಿಡ ಎಂಚೋಲ್ಲರ್ ಸೌಖ್ಯನೇ. ಅದು ಇಲ್ಲೇ ಅದಕ್ಕೆ ಅವಾರ್ಡ್ ಕೂಡ ಬಂತು. ನನಗೆ ಹುಚ್ಚಿ ಪಾರ್ಟ್ ಮಾಡಿದ್ದೆ, ಅದರಲ್ಲಿ ಅವಾರ್ಡ್ ಕೂಡ ಬಂತು. ಅಲ್ಲಿ ಬಣ್ಶೆಟ್ರೆಲ್ಲ ಸೇರಿ ಮಾಡಿದರೆ ಒಂದೇ ಒಂದು ನಾಟಕದಲ್ಲಿ ಪಾರ್ಟ್ ಮಾಡಿದ್ದೆ. ಈ ಸಿನಿಮಾ ಇವತ್ತು ತೆಗ್ದಿದ್ದಾರೆ, ಇವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ನಾನಷ್ಟೇ. ನಾನು ಹಾರ್ಟ್ಲಿ ಹಾರೈಸೋದು, ಫಸ್ಟ್ ಟೈಮು ಎಲ್ಲರೂ ಹೆಜ್ಜೆ ಇಡ್ತಾ ಇದ್ದಾರೆ. ಸೊ ಅವ್ರ ಹೆಜ್ಜೆ ಮುಂದೆ ಹೆಜ್ಜೆ ಆಗಲಿ ಅಂತ ನಾನು. ಆಮೇಲೆ ರಾಜು ತಾಳಿಕೋಟೆಯವ್ರ ಮಗ, ನೀವು ಅವನಿಗೆ ಭರತ್ ಅಂತ ಹೆಸರಿದ್ದೆ, ನಾನು ಅವನಿಗೆ ಬಶೀರ ಅಂತ. ಅವ್ನು ನೋಡಿದಾಗೆಲ್ಲ ನಾನು ಕಹಿ ಪೇ ಸವೇರಾ ಹೋ ಬಸೀರಾ ವಹಿ ಹೇ ಅಂತಿದ್ದೆ. ಯಾವಾಗಲೂ ಅವ್ನು ಕೇಳ್ರಿ ಅವ್ನಿಗೆ ಅದೇ ಹಾಡ್ತೀನಿ. ಮತ್ತು ಅವ್ರ ಅಜ್ಜಿ ಅಮೀನ್ ಬಾಯಿ ಅಂತ ಹೇಳಿ ತುಂಬ ಅದ್ಭುತ ಕಲಾವಿದೆ. ಅದ್ಭುತ ಅಂದರೆ ಏನು ಅಂದರೆ, ಮಗ ಮಿಲ್ಟ್ರಿಗೆ ಹೋಗಿರ್ತಾನೆ, ಆಕೆ ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ, ತುಂಬ ಬಡ ಪರಿಸ್ಥಿತಿ ಇರುತ್ತೆ, ಮಳೆ ಜೋರು ಬರ್ತಾ ಇರುತ್ತೆ. ಆ ಸಿಚುವೇಶನ್ಸ್ ಸೀನಿಗೆ ಬರಬೇಕು. ಅವ್ರು ದಿನ ಒಂದು 3-4 ಕೊಡ ನೀರು ಹಾಕ್ಕೊಂಡು ಫುಲ್ಲು ತೋರಿಸ್ಕೊಂಡು ಒಂದು ಗೋಣಿ ಚೀಲ ಹೊತ್ಕೊಂಡು ಆ ಸ್ಟೇಜಿಗೆ ಬಂದರೆ ಆಕೆ ನೋಡ್ತಿದ್ದಂಗೆ ಜನ ಎಲ್ಲ ಅಳ್ತಾ ಇರೋರು. ಅಷ್ಟು ಅದ್ಭುತ ಕಲಾವಿದೆ ಅವರ ಅಜ್ಜಿ. ಆಮೇಲೆ ಅವ್ರ ತಂದೆ ಅಂತೂ ತಾಳಿಕೋಟಿ ರಾಜು ಎಷ್ಟು ಅದ್ಭುತ ಕಲಾವಿದ ಅಂತ ನಿಮ್ಗೆ ಗೊತ್ತಿದೆ. ಮತ್ತು ಅವ್ರ ಜೀನ್ಸಲ್ಲಿ ಬಂದಿರೋ ಇವನು ಭರತ್, ಇವನು ಒಳ್ಳೆ ಕಲಾವಿದ ಅಂತ ಹೇಳೋ ಅವಶ್ಯಕತೆಯೇ ಇಲ್ಲ. ಆ ಜೀನ್ಸ್ ಮಾವಿನ ಮರದಲ್ಲಿ ಮಾವಿನ ಹಣ್ಣೆ ಬೆಳೆಯುತ್ತೆ, ಬೇವಂತೂ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಇವನು ಅದ್ಭುತ ಕಲಾವಿದ ಆಗಲಿ. ಅದೃಷ್ಟ ಅನ್ನೋದನ್ನು ಬರಬೇಕಷ್ಟೆ. ಆ ಅದೃಷ್ಟ ತಾಯಿ ಒಲ್ದುಬಿಟ್ರೆ ಅವ್ರನ್ನ ಹಿಡಿಯೋರೇ ಇರೋದಿಲ್ಲ. ಅಮ್ಮ, ನೀವು ಕೂಡ ರಂಗ ಕಲಾವಿದೆ, ಆ್ಯಕ್ಟಿಂಗ್ ಅಂತೂ ನಿಮ್ಮದು ನೋಡಿದ್ದಾವೆ. ಸೊ ನಮಗೋಸ್ಕರ ಒಂದು ಡೈಲಾಗ್ ಯಾವುದಾದ್ರೂ ಹೇಳ್ಬೋದಾ? ದೊಡ್ಡ ದೊಡ್ಡ ಡೈಲಾಗ್ ಇದಾವೆ, ಸಣ್ಣ ಸಣ್ಣ ನಮ್ಮ ಸುಧೀರ್ ಅವ್ರದ್ದೇ ಹೇಳ್ಬಿಡ್ತೀನಿ. ನಾನೇ ಊರ ಮಾಲಿಗೌಡ, ಇಲ್ಲಿ ನನ್ನದೇ ಅಧಿಕಾರ, ಆದರೂ ಬಸಲಿಂಗಪ್ಪ ಗೌಡ ನನ್ನ ವೈರಿ. ನಮ್ಮಿಬ್ಬರ ಮಧ್ಯೆ ಹತ್ತಿಕೊಂಡಿರುವ ಬೆಂಕಿ ನೊಂದಬೇಕಾದರೆ ಇಬ್ಬರಲ್ಲಿ ಒಬ್ಬರಲ್ಲಿ ಆಹುತಿ ಆಗಲೇಬೇಕು. ನನ್ನ ಕಣ್ಣ ಮುಂದೆ ನಿಂತಿರುವ ಬೇಟೆ ಆ ಮುತ್ತಜ್ಜನ ಮಗಳು ಗಂಗಿ. ಆ ಹಕ್ಕಿ ನನ್ನ ಪಕ್ಕಕ್ಕೆ ಬರಲೇಬೇಕು. ನಮಗೆ ಸುಧೀರ್ ಅವರೇ ನಗ್ತಾ ಇದ್ದಾರೆ ಅಂತ ಹೇಳಿ ಅನಿಸ್ತು ಮ್ಯಾಮ್ ನಿಮ್ಮದು. ಕೊನೆಯದಾಗಿ ಇನ್ನೊಂದು ಎಲ್ಲರೂ ತಲೆಯಲ್ಲಿ ಓಡ್ತಾ ಇರುವಂಥ ಪ್ರಶ್ನೆ ಆಯಿತಾ ಇದು, ಮಾಲ್ತಿ ಅಮ್ಮ ಯಾವಾಗ ಅಜ್ಜಿ ಆಗ್ತಾರೆ ಅನ್ನುವಂಥದ್ದು? ಎಲ್ಲದಕ್ಕೂ ದೇವ್ರು ಕಂಡುಬಿಡ್ಬೇಕಲ್ವ. ಇನ್ನು ಈಗ ಮದುವೆ ಆಗಿ 4 ತಿಂಗಳಾಗಿದೆ, ಅಷ್ಟು ಬೇಗ ನಮಗೂ ಆಸೆ ಇದೆ. ಸೊ ಟೈಮ್ ಬೇಕಲ್ಲ ಅದಕ್ಕೆ. ಹುಟ್ಟಿದ ತಕ್ಷಣ ಮಗು ಸಿಗೋದಿಲ್ಲ, 12 ತಿಂಗಳು ಕಾಯಲೇಬೇಕಾ, ಹಾಗೆ ಕಾಯ್ತಾ ಇದ್ದೀವಿ. ಓಕೆ
ಅಮ್ಮ ನೀವು ಆಗಲೇ ಹೇಳಿದ್ರಿ ಇದು ಕೇಳಬೇಡಿ ಕ್ವಶನ್ ಅಂತ, ಆದರೂ ಕೂಡ ದರ್ಶನ್ ಸರನ್ನು ನೀವು ಮಗನ ರೀತಿಯಲ್ಲಿ ನೋಡ್ಕೊಂಡಿದ್ದೀರಾ. ಸೊ ಇದೀಗ ಅವರೆಲ್ಲ ವಿಷಯದಲ್ಲೂ ಚೇತರಿಸ್ಕೊಂಡು ಫಿಲ್ಮ್ ಸೆಟ್ಟಿಂಗಿಗೆ ಬಂದಿದ್ದಾರೆ. ಆದಷ್ಟು ಬೇಗ ಡೆವಿಲ್ ಬರಲಿಕ್ಕೂ ರೆಡಿ ಆಗ್ತದೆ. ಇದರ ಬಗ್ಗೆ ದರ್ಶನ್ ಸರ್ ಬಗ್ಗೆ ಏನು ಹೇಳ್ತೀರಾ? ನೋಡಪ್ಪ, ದರ್ಶನು ನಿಮ್ಮ ಮಗ ಅಂತಲ್ಲ, ಅವನು ಅವಾಗಲೂ ನನ್ನ ಮಗನೇ, ಆಮೇಲೂ ನನ್ನ ಮಗನೇ, ಈಗಲೂ ಮಗನೇ, ಮುಂದೇನೂ ಮಗನೇ. ತಾಯಿ ಬಾಂಧವ್ಯ ಹೋಗೋದೇ ಇಲ್ಲ. ಅವನ ಆರೋಗ್ಯ ಚೆನ್ನಾಗಾಗಲಿ, ಅವನು ಮತ್ತೆ ಚೆನ್ನಾಗಿ ಚೇತರಿಸ್ಕೊಂಡು ಮತ್ತೆ ಜನಗಳಿಗೆ ಸಹಾಯ ಮಾಡುವ ಕರ್ಣ ಇದ್ದಾನೆ. ಅವನು ಕರ್ಣ ಅಲ್ಲದೆ ಚಿತ್ರರಂಗಕ್ಕೂ ಒಳ್ಳೇದು ಮಾಡ್ತಾ ಇದ್ದಾನೆ. ಅವನಿಂದ ಸಾವಿರಾರು ಜನ ಬದುಕ್ತಾ ಇದ್ದಾರೆ. ಸಿನಿಮಾ ರಂಗದವರೆಲ್ಲ ಹೊರಗಡೆ ಜನನೂ ಬದುಕ್ತಾ ಇದ್ದಾರೆ. ನಮಗಷ್ಟು ಸಹಾಯ ಮಾಡೋದು, ಇಷ್ಟು ಸಹಾಯ ಮಾಡೋದು, ಅದು ಕರ್ಣನ ಬುದ್ಧಿ ಬಂದಿದೆ. ಅದು ಶಾಶ್ವತವಾಗಿರಲಿ ಅಂತ ನಾನು ನನ್ನ ಮಗನ ಹಾರೈಸ್ತೇನೆ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಮ್ಮ? ಈಗ ವಿಕ್ಕಿ ಸಿನಿಮಾಕ್ಕೆ ಬಂದಿದ್ದೀನಿ, ಟ್ರೈಲರ್ ನೋಡಿದ್ದೀನಿ, ಆಯಿತಾ. ಈ ಸಿನಿಮಾ ಯಶಸ್ವಿ ಆಗಲಿ, ಪ್ರೊಡ್ಯೂಸರು ಲೇಡಿ ಆಗಿರೋದ್ರಿಂದ ನವನೀತ ಅವರಿಗೆ ಒಳ್ಳೆಯದಾಗಲಿ. ಆ ಡೈರೆಕ್ಟ್ರು ಮೊದಲನೇ ಸರಿ ಮಾಡ್ತಾ ಇದ್ದಾರೆ, ಆ ಡೈರೆಕ್ಟ್ರಿಗೆ ಒಂದು ಲೈಫ್ ಸಿಗಲಿ. ಕಲಾವಿದನಾಗಿ ಭರತ್ ಮೊದಲನೇ ಸಾರಿ ಹೆಜ್ಜೆ ಇಟ್ಟಿದ್ದಾನೆ. ಆ ಅಂಬೆಗಾಲು ಇಟ್ಟಿರೋ ಮಗುನ ನಡೆಯೋದಕ್ಕೆ ಶಕ್ತಿ ಕೊಡಲಿ ಯಾರು? ಈ ರಂಗದೇವತೆ, ಈ ಈಶ್ವರ ರಾಘವೇಂದ್ರ ಸ್ವಾಮಿ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಮಾಲ್ತಿ ಸುಧೀರ್ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.